ಅವರು ಸಂತೋಷಕ್ಕೆ ಬೆಲೆ ಇವತ್ತು ಜನ ಏನು ಖುಷಿಯಾಗಿ ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 26 ಲಕ್ಷದಲ್ಲಿ ಬಹುಶಃ 25 ಲಕ್ಷ ಜನ ಖುಷಿಯಾಗಿ ಹೋಗಿದ್ದಾರೆ. 1 ಲಕ್ಷ ಜನ ಏನೋ ಅವ್ರಿಗೆ ನ್ಯೂನತೆ ಆಗಿರ್ಬೋದು. ಆ ಸಂತೋಷ ನೀವು ದುಡ್ಡು ಕೊಟ್ಟರು ಕೂಡ ಅವ್ರು ಸಿಗೋದಿಲ್ಲ. ಅವ್ರ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ, ಮಾಡಬಹುದು. ಅದೆಲ್ಲ ನಾವು ಹೇಗೆ ನಡ್ಕೊಳ್ತೇವೆ ಅದ್ರ ಮೇಲೆ ಜನನು ಕೂಡ ನಮಗೆ ಆಫೀಸರ್ಸ್ ಕೋಆಪರೇಷನ್ ಕೊಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಆಮೇಲೆ ಅಲ್ಲಿ MLAಗಳು ಅಷ್ಟೇ, ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ MLA MP MLCಗಳು ಸಪೋರ್ಟ್ ಮಾಡಿದ್ರು. ಅವರು ಮಾಡಿ ನೋಡೋಣ, ನಮಗೂ ಹಿಂದಿನ ವರ್ಷಗಳದೆಲ್ಲ ನೋಡಿ ಸಾಕಾಗಿದೆ, ಈ ಸತಿ ಒಂದು ಬದಲಾವಣೆ ಪ್ರಯೋಗ ಮಾಡೋಣ ಅಂತ ಅವರು ಸಪೋರ್ಟ್ ಮಾಡಿದ್ರು. ಹೋದ್ ವರ್ಷ ಎಲ್ಲ ಹೋಗ್ ಬಂದವ್ರು ಹೇಳ್ತಾರೆ, ನಾನು ಹೋಗಿರ್ಲಿಲ್ಲ, ದಾರಿಯಲ್ಲಿ ಹೋಗ್ತಾ ಇದ್ರೆ ಜನ ಇಡೀ ಶಾಪ ಹಾಕೋರು, ಅದು ಕೆಟ್ಟ ಮಾತಲ್ಲಿ ಬೈತಾ ಇದ್ರು, ವಲ್ಗರ್, ನಿಮ್ ಮನೆ ಹಾಳಾಗ ಅಂತೆಲ್ಲ ಬೈತಿದ್ರು ಅಂತ ಹೋಗಿ ಬಂದವ್ರು ಹೇಳಿ. ಆದ್ರೆ ಈ ಬಾರಿ ಯಾರಿಗೂ ತೊಂದರೆ ಇಲ್ಲದೆ 90% ಸುಗಮವಾಗಿ ಆಗಿದೆ. ನಮ್ಮ ಕರ್ತವ್ಯ ನಾವು ನಿರ್ವಹಿಸಿದೀವಿ ಅಷ್ಟೇ, ನಾವೇನು ಬೇರೆ ಇನ್ನೇನು ಯಾರಿಗೂ ಉಪಕಾರ ಮಾಡಿಲ್ಲ. ಇದು ಸರ್ಕಾರ ಈ ರೀತಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರೋವಾಗ, ಇತ್ತೀಚೆಗೆ ನೀವು ನೋಡಿದ್ದೀರ ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಏನಾಯ್ತು ನೋಡಿದ್ದೀರ, ತಮಿಳುನಾಡಲ್ಲಿ ಏನಾಯ್ತು ನೋಡಿದ್ದೀರ. ಇವೆಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ